ಹಾಯ್ ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನಿವತ್ತು ಕಾಬೂಲ್ ಚನಾ ದೋಸೆನ ಮಾಡ್ತಾ ಇದ್ದೀನಿ. ಮೊದಲಿಗೆ ಈ ಕಪ್ನಿಂದ 2 ಕಪ್ ರೈಸ್ ತೊಗೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ ರೈಸ್ನ. ನಿಮ್ಮ ಮನೇಲಿ ಯಾವ ರೈಸ್ ಇದೆ ಅದು ತೊಗೋಬೋದು. ರೇಷನ್ ಅಕ್ಕಿನೂ ತೊಗೋಬೋದು, ನಾರ್ಮಲ್ ಅಕ್ಕಿ ಕೂಡ ತೊಗೋಬೋದು. 2 ಕಪ್ ರೈಸು, 1 ಟೀ ಸ್ಪೂನಷ್ಟು ಮೆಂತ್ಯಕಾಳು ಹಾಕಿ ಒಂದು ಸೈಡ್ ಇಟ್ಬಿಡಿ. ಈ ಕಾಬೂಲ್ ಚನಾ ದೊಡ್ಡ ಚನಾ ಬರುತ್ತಲ್ವ, ಆ ಚನಾನ 1 ಕಪ್ ಚನಾ ತೊಗೊಂಡಿದ್ದೀನಿ. 2 ಕಪ್ ರೈಸ್ಗೆ 1 ಕಪ್ ಚನಾ ಒಂದು ಬೌಲಲ್ಲಿ ಹಾಕಿ, ಚನಾ ಬೇರೆ ರೈಸ್ ಬೇರೆ ನೆನೆಸಿಡಿ. ಚೆನ್ನಾಗಿ ತೊಳೆದು ಒಂದು 7ರಿಂದ 8 ಗಂಟೆ 7ರಿಂದ 8 ಗಂಟೆ ನೆನೆಸಿಟ್ಟಿದ್ದೀನಿ. ನೋಡಿ, ಚೆನ್ನಾಗಿ ಉಬ್ಬಿ ಬಂದಿದೆ ಚೆನ್ನಾಗಿ. ಜಾರ್ನಲ್ಲಿ ರೈಸ್ನ ಹಾಕಿ ಸ್ವಲ್ಪನೇ ನೀರು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ತೆಗೆದ್ಬಿಡಿ. ಮಿಕ್ಕಿರ ಹಾಕಿ ಕೂಡ ಇದೇ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಇದೇ ಜಾರ್ನಲ್ಲಿ ಚನಾ ನೆನೆಸಿಟ್ಟಿದ್ವಲ್ವ, ಈ ಚನಾನ ಹಾಕ್ಕೊಳ್ಳಿ. ಛೋಲೆ ಕೂಡ ಹೇಳ್ತಾರೆ ಇದಕ್ಕೆ. ಸ್ವಲ್ಪನೇ ನೀರು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇದು ಕೂಡ ನೋಡಿ, ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಉದ್ದಿನಬೇಳೆ ಅವಶ್ಯಕತೆಯೂ ಇಲ್ಲ, ಕಡಲೆಬೇಳೆ ಅವಶ್ಯಕತೆಯೂ ಇಲ್ಲ. ಇದೊಂದು ಇದ್ದರೆ ಸಾಕು. ಹಾಕಿ ಮಿಕ್ಸ್ ಮಾಡಿ ದೋಸೆ ಹಿಟ್ಟಿನದಕ್ಕೆ ಕಲಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಿ 7ರಿಂದ 8 ಗಂಟೆ ಸೆಟ್ ಆಗೋಕ್ಕೆ ಇಟ್ಬಿಡಿ. ರಾತ್ರಿ ಫುಲ್ ಇಟ್ಟಿದೆ, 7ರಿಂದ 8 ಗಂಟೆ ಆಗಿದೆ. ನೋಡಿ, ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು ಎಷ್ಟು ಚೆನ್ನಾಗಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೋಡಾ ಪುಡಿ ಅವಶ್ಯಕತೆ ಕೂಡ ಇಲ್ಲ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಹಂಚಿನ ಬಿಸಿ ಇಟ್ಟಿದ್ದೀನಿ. ನಂತರ ಉರಿನ ಮೀಡಿಯಮ್ ಚೆನ್ನಾಗಿ ಬಿಸಿ ಆದ ನಂತರ ಒಂದು ಹಸಿ ಕಾಟನ್ ಬಟ್ಟೆಯಿಂದ ಒರೆಸ್ಕೊಳ್ಳಿ. ನಂತರ ದೋಸೆನ ಹಾಕಿ, ನಂತರ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕಿ ಮೀಡಿಯಮ್ ಉರಿಯಲ್ಲಿ ಕ್ರಿಸ್ಪಿ ಆಗೋವರೆಗೂ ಬೇಯಿಸಿ. ನೋಡಿ, ಮೀಡಿಯಮ್ ಉರಿಯಲ್ಲಿ ಕ್ರಿಸ್ಪಿ ಆಗೋವರೆಗೂ ಬೇಯಿಸಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ, ಪೆಪ್ಪರ್ ಥರ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ರುಚಿಯಾಗಿದೆ. ತುಂಬಾ ರುಚಿಯಾಗಿರುವಂಥ ಈ ಚನಾ ದೋಸೆನ ಖಂಡಿತ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್